ನಮಸ್ತೆ ಸ್ನೇಹಿತರೆ, ಟಿ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸೋಮಶೇಖರ್ ದುರ್ಗ್. ಬಂಡಹಳ್ಳಿ ಸಾಲವಾಡು ಗ್ರಾಮದ ಒಬ್ಬ ವ್ಯಕ್ತಿ ತಾನು ಬಡವನಾದರೂ ಕೂಡ ಬಡವರ ಪಾಲಿಗೆ ಆಶಾಕಿರಣನಾಗಿದ್ದಾರೆ. ಹೌದೌದು, ಇವರ ಹೆಸರೇ ವೀರೇಶ್ ಚಿಂಚೋಳಿ. ಇವರು ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನವರಾಗಿದ್ದಾರೆ. ಇವರು ಯಾವುದೇ ಅಧ್ಯಕ್ಷ ಮತ್ತು ಸದಸ್ಯನಾಗಿಲ್ಲ, ಬದಲಾಗಿ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ಇವರು ಬಡವರ ಕಷ್ಟ ನೋಡಲಾಗದೆ ಈ ಸಂತ ತನ್ನ ಖರ್ಚಿನಲ್ಲಿ ಒಬ್ಬರ ಕಾಲನ್ನು ಸರಿ ಮಾಡಿಕೊಟ್ಟಿದ್ದಾರೆ. ಒಬ್ಬ ಅಂಗವಿಕಲ ವ್ಯಕ್ತಿಗೆ ಕಾಲನ್ನು ಕುರುಳಿಸಿದ್ದಾರೆ. ಆಸ್ಪತ್ರೆಗೆ ಹೋಗಿ ವೃದ್ಧಾಪ್ಯ ವೇತನ, ಆಧಾರ್ ಕಾರ್ಡ್, ವಿಧವಾ ವೇತನ, ರೇಷನ್ ಕಾರ್ಡ್ ಮತ್ತು ವೋಟರ್ ID ಇಂತೆಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇವರು ಪಂಚಾಯತ್ ಇಲೆಕ್ಷನ್ನಲ್ಲಿ ಸ್ಪರ್ಧೆಯಾಗಬೇಕೆಂದು ಈ ಗ್ರಾಮದ ಜನರಿಗೆ ಆಸೆಯಾಗಿದೆ. ಈ ಸಂದರ್ಭದಲ್ಲಿ ಮಲ್ಲನಗೌಡ ಚಿಂಚೋಳಿ ಹಾಗೂ ನಿಂಗಣ್ಣಗೌಡ ಯಾಳಗಿಯವರು, ಪ್ರಕಾಶ್ ಗೌಡ ಯಾಳಗಿ, ಮಡಿವಾಳಪ್ಪ ಬೆಳೆಬಾವಿ, ಮುಡಿಗಪ್ಪ ಅಲ್ಗೂರವರು ಇವರೆಲ್ಲರೂ ಉಪಸ್ಥಿತಿಯಲ್ಲಿದ್ದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್ ಬಿಜಾಪುರ. ನಮಸ್ಕಾರ ರೀ, ನಮ್ಮ ಹೆಸರು ಮಲ್ಕಪ್ಪ ಶ್ರೀಮಂತ ಒಂದೂರು ಅಂತೇಳಿ. ಈ ಒಂದು ಸಾರೋಡಿ ಗ್ರಾಮದ ನಾವು 4ನೇ ವಾರ್ಡಿನ ಒಂದು ಸದಸ್ಯರಾಗಿರ್ತೀವಿ. ಇವಾಗ ನಮ್ಮ ವೀರೇಶ್ ಗೌಡರು ನಮ್ಮ ಈ ಬಡ ಜನಗಳಿಗೆ ಒಂದು ಮಹತ್ವದ ಕೆಲಸವನ್ನು ಭಾಳ ಅಭಿವೃದ್ಧಿ ಕಾರ್ಯಗಳನ್ನು ಭಾಳ ಚಲೋ ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ದಾರೆ. ಅದೇ ರೀತಿ ಈಗ ನಾವು ಮುಂದಿನ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಗೌಡ್ರನ್ನ ನಮ್ಮ ಮನಸಾರ ನಾವು ಎಲ್ಲ ನಮ್ಮ ಒಂದು ಜನರೆಲ್ಲ ಒಗ್ಗೂಡಿ, ಸಮುದಾಯದ ಜನರೆಲ್ಲ ನಾವೆಲ್ಲ ಒಗ್ಗೂಡಿ ಗೌಡ್ರನ್ನ ಒಂದು ಮುಂದಿನ ಎಲೆಕ್ಷನ್ಗೆ ಒಂದು ಪ್ರೇರಣೆ ಉದಾಹರಣೆಯಾಗಿ ತಯಾರು ಮಾಡಕತ್ತಿದ್ವಿ. ಗೌಡ್ರು ನಾವು ಬೇಡ, ನನಗೆ ಬೇಡ, ನಾನು ಕಿರಾಣಿ ಅಂಗಡಿ ಇದೆ, ನಾನು ಸುಮ್ಮನೆ ಇಷ್ಟು ಮ್ಯಾಗ ನಾನು ಬದುಕೋಕೆ ಸಾಕು ಅನ್ನೋಷ್ಟು ಇದು ಮಾಡಕತ್ತಿದ್ದಾರೆ. ನಾವು ಜೋರು ಮಾಡಿ ಎಲ್ಲರೂ ಒತ್ತಾಯದ ಮೇರೆಗೆ ಒಂದು ಸ್ವಲ್ಪ ಏನೋ ಪ್ರಯತ್ನ ಮಾಡಕತ್ತೀವಿ. ಮತ್ತು ಗೌಡ್ರು ಮನಸ್ಸು ಮಾಡಿದರೆ ಒಂದು ಒಳ್ಳೆಯ ಕೆಲಸಗಳಾಗ್ತವೆ. ಇವತ್ತು ನಮ್ಮ ಸಮಾಜಕ್ಕೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಸಮಾಜದ ಕೆಲಸಗಳು ಏನಾದರೂ ಗುಡಿ ಸುಧಾರಣೆಗಾಗಲಿ, ಒಂದು ದೇವಸ್ಥಾನಕ್ಕೆ ನಮ್ಮ ಏನು ಯಾವುದೇ ಒಂದು ಅಧ್ಯಕ್ಷ ಆಗಲಿ, ಮೆಂಬರ್ ಆಗಲಿ, ಯಾವುದೇನು ಇಲ್ಲದೇ ಕೆಲಸ ಮಾಡಿದ್ದಾರೆ. ಇದು ನಮ್ಮ ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ತಗಡು ಹಾಕಿ ಕೊಡೋದಕ್ಕೆ ಎಲ್ಲ ತಗಡು ಮತ್ತು ಎಂಗಲ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅವು ಸಮಾಜದ ಒಂದು ಯಾವುದೇ ಕೆಲಸಗಳಿರಲಿ, ಏನಿರಲಿ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಸಮಾಜದ ಒಂದು ದೇವಸ್ಥಾನದ ಕಾರ್ಯಕ್ರಮ ಇದ್ದರೂ ಕೂಡ ಪ್ರಥಮವಾಗಿ ಅವರೇ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಮತ್ತು ಸಮಾಜದ ಜನಗಳಿಗೆ ಅನ್ನಪ್ರಸಾದಗಳ ಮಾಡೋದ್ರಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ, ಅವರೇ ಇದ್ದಾರೆ. ನಮ್ಮದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿಕೊಟ್ಟು ಎಲ್ಲ ಅನ್ನಪ್ರಸಾದ ಮಾಡಿಸೋರು ಇವರೇನೆ. ಇದೇ ರೀತಿ ಇರೋದಕ್ಕಾಗಿ ನಾವು ಗೌಡ್ರನ್ನ ಯಾವತ್ತೂ ಈ ಎಲೆಕ್ಷನ್ಗೆ ನಾವೇ ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಒತ್ತಾಯ ಮಾಡಿ ನಿಂದಿರ್ಸ್ಬೇಕಂತ ಇದ್ದೀವಿ. ನಿಂತೇ ನಿಂದಿರ್ತಾರೆ. ನಿಂತು ನಮ್ಮೆಲ್ಲರದ್ದು ಬೆಂಬಲ ಕೂಡ ಗೌಡ್ರಿಗೆ ಇದೆ ರೀ ಅಂತ ಹೇಳ್ತಾ ನಮ್ಮ